ಚೈತ್ರ, ನಿನ್ಗೇನು ಆಗಿಲ್ಲ ತಾನೆ? ನನ್ಗೇನಾಗಿತ್ತು? ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ಮಮ್ಮಿಯಲ್ಲಿ? ನೀನು ಮಲಗಿದ್ದೆ ಅಲ್ವಾ ಪುಟ್ಟ, ಅದಕ್ಕೆ ಮಮ್ಮಿ ಹೊರಗಡೆ ಇದ್ದಾರೆ. ಹೇಗಿದ್ಯಾ ನೀನು? ಹೌ ಯು ಫೀಲಿಂಗ್ ನಾವ್? ತುಂಬ ಸುಸ್ತಾಗ್ತಿದೆ, ಕತ್ತೆಲ್ಲ ನೋವ್ತಿದೆ, ದಾಹ ಆಗ್ತಿದೆ. ಅಶೋಕ್ ತಗೋ. ಆಮೇಲೆ ಅಷ್ಟೇ. ಬರ್ತ್ಡೇ ಪಾರ್ಟಿ ಇತ್ತಲ್ವಾ, ಎಲ್ಲ ಮುಗ್ದೋಯ್ತಾ? ಅಂದರೆ ನಿನಗೇನು ಗೊತ್ತಿಲ್ವಾ? ಇಲ್ಲ. ಪಾರ್ಟಿ ಚೆನ್ನಾಗಾಯ್ತು, ಗೆಸ್ಟ್ಗಳೆಲ್ಲ ನಿನಗೆ ವಿಶ್ ಮಾಡಿ ಹೋದರು. ನಿನಗೆ ಯಾವುದೂ ನೆನಪಿಲ್ವಾ? ಹೋಗಲಿ ಬಿಡು, ನಿಂಗೆ ಏನೇನು ನೆನಪಿದೆ? ನಾನು ಮಮ್ಮಿ ಶಾಪಿಂಗ್ ಹೋಗಿದ್ವಿ. ಆಮೇಲೆ ಏನಾಯ್ತು? ಬಟ್ಟೆ ತಗೊಂಡು ಮನೆಗೆ ಬಂದ್ವಿ. ಮಮ್ಮಿ ನಂಗೆ ಸ್ನಾನ ಮಾಡಿಸಿದ್ರು, ಹೊಸ ಬಟ್ಟೆ ಹಾಕಿದ್ರು. ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಏನೂ ಆಗಲಿಲ್ಲ. ಬರ್ಡೇ ಪಾರ್ಟಿಗೆ ಬಂದಿದ್ರು, ಎಲ್ಲ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೋದರು. ನಾನು ಕೇಕ್ ಕಟ್ಟೆ ಮಾಡಿಲ್ಲ. ಪರವಾಗಿಲ್ಲ, ಆಮೇಲೆ ಮಾತಾಡೋಣ. ನೀನೀಗ ಸುಸ್ತಾಗಿದೆಯಲ್ಲ, ರೆಸ್ಟ್ ಮಾಡು. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಮಾತಂಗಿ, ಚೈತ್ರಾಗೆ ತಿನ್ನಕ್ಕೇನಾದರೂ ತಗೊಂಡು ಬಾ. ಸರಿ ಅಕ್ಕ. ನಮ್ಮ ಚೈತ್ರ ಪುಟ್ಟ ರೆಸ್ಟ್ ಮಾಡಲಿ, ನಾವೆಲ್ಲರೂ ಹೊರಗಡೆ ಹೋಗೋಣ ಬನ್ನಿ. ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದರೆ ಮಾತಾಡಲ್ಲ. ನಾನು ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡ. ನಾನು ಕನ್ವಿನ್ಸ್ ಆದರೆ ನೀನು ಮತ್ತೆ ಅದೇ ಕೆಲಸ ಮಾಡ್ತೀಯ. ನಿನ್ನ ಪಾಡ್ ನಿಂದು, ನನ್ನ ಪಾಡ್ ನಂದು. ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ದೀನಿ ಅಂತ ಜಂಬ ಅಲ್ವಾ ನಿನಗೆ? ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರು. ಈ ಅಮ್ಮ ಇಲ್ಲ ಅಂದರೆ ನಿನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅರ್ಥ ಆಗಬೇಕು. ಬಿಡು ನನ್ನ, ಬಿಡು ಅಂತ ಹೇಳ್ದೆ. ಮಾತಂಗಿ, ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಾ ಇದೆಯಾ? ಚೈತ್ರನ್ ಪ್ರಜ್ಞೆ ಬಂತು. ಹೌದಾ? ಈಗ ಚೈತ್ರ ಹೇಗಿದ್ದಾಳೆ? ಈಗ ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ತಾಯಿಯಾಗಿ ನೀವು
ಅವಳನ್ನ ನೋಡದೆ ಇದ್ದಿದ್ದು ಒಳ್ಳೇದಾಯ್ತು. ಅಷ್ಟು ಘೋರವಾಗಿತ್ತು ಅವಳ ಪರಿಸ್ಥಿತಿ. ನೀವೇನಾದರೂ ಅವಳನ್ನ ನೋಡಿದ್ದಿದ್ರೆ ಚಿರು ಹುಟ್ಟಿದಾಗಲೇ ಸಾಯಿಸ್ಬಿಡ್ಬೇಕಿತ್ತು ಅನ್ನಿಸ್ತಿತ್ತು ನಿಮಗೆ. ಮಾತಂಗಿ, ಹೌದು ಅಮ್ಮೋರೆ. ಸರಿ, ಆ ವಿಷಯ ಬಿಡು. ಆ ವಿಷಯ ಬಿಟ್ಟೆ ನಿಮ್ಮ ಪರಿಸ್ಥಿತಿ ಹೀಗಾಗಿರೋದು. ಕೊನೆಗೂ ನನ್ನ ಮಾತನ್ನ ಕೇಳೋದೇ ಇಲ್ಲ ಅಲ್ಲ ನೀವು? ಮಾತಂಗಿ ಪ್ಲೀಸ್. ಸರಿ, ನಾನು ಬಾಯಿ ಮುಚ್ಕೊಂಡೇ ಇರ್ತೀನಿ. ಆದರೆ ನೀವು ನಾನು ಏನು ಮಾಡಲಿ ಅಂತ ಹೇಳು. ನೀವು ಹೋಗಿ ಚೈತ್ರ ಪುಟ್ಟನ ಮಾತಾಡಿಸಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಮ್ಮ ಮಗಳು ಅಮ್ಮೋರೆ ಅವಳು. ಆ ಪುಟ್ಟ ಎದ್ದ ತಕ್ಷಣ ಮಮ್ಮಿ ಎಲ್ಲಿ ಅಂತ ಕೇಳ್ತಾಳೆ. ನಾನು ಚೈತ್ರನ ಹತ್ರ ಹೋಗೋದು ಅಶೋಕ್ಗೂ ಇಷ್ಟ ಇಲ್ಲ, ಚಿರುಗೂ ಇಷ್ಟ ಇಲ್ಲ. ಹಾಗಂತ ಚೈತ್ರ ಪುಟ್ಟನ ದೂರ ಮಾಡೋದು ಎಷ್ಟು ಸರಿ ಅಮ್ಮೋರೆ? ನಾನು ಅಂದ್ಕೊಳ್ಳೋದು, ನಾನು ಮಾಡೋದು ಯಾವುದೂ ಸರಿ ಇಲ್ಲ ಅಂತ ನನಗೆ ಗೊತ್ತು. ಆದರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಶೋಕ್, ಚೈತ್ರ ಹೇಗಿದ್ದಾಳೆ? ಇನ್ನೂ ಬದುಕಿದ್ದಾಳೆ. ಯಾಕೆ ಅಶೋಕ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೀಗೆಲ್ಲ ಮಾತಾಡೋ ಬದಲು ನನ್ನನ್ನೇ ಸಾಯಿಸ್ಬಿಡಿ. ನೀನು ಹೀಗೆ ನಡ್ಕೋತಾ ಇದ್ರೆ ನಾನು ನನ್ನ ಮಗಳನ್ನ ಸಾಯ್ತೀನಿ. ಖುಷಿನ ನಿಂಗೆ? ಯಾಕ್ರಿ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ಚೈತ್ರ ನೋಡಿದ್ಯಾ ನೀನು? ಅವಳ ಪರಿಸ್ಥಿತಿ ಹೇಗಾಗಿದೆ ಅಂತ ಗೊತ್ತಾ ನಿನ್ಗೆ? ಇಂಥ ಕಷ್ಟ ಯಾವ ಶತ್ರುಗೂ ಬೇಡ, ಯಾವ ಶತ್ರುಗೂ ಬೇಡ. ಅವಳು ಎಷ್ಟು ಹಿಂಸೆ ಅನುಭವಿಸ್ತೀಯ ಗೊತ್ತಾ? ಇದಕ್ಕೆಲ್ಲ ಯಾರು ಕಾರಣ? ನೀನು ಅವಳನ್ನ ಅವಾಯ್ಡ್ ಮಾಡಿದ್ದಕ್ಕೆ ಅವಳು ಹೀಗಾಗಿರೋದು. ಇಲ್ಲ ಅಶೋಕ್, ಚೈತ್ರನ ಈ ಸ್ಥಿತಿಗೆ ನಾನು ಕಾರಣ ಅಲ್ಲ. ಪ್ಲೀಸ್ ನನ್ನ ನಂಬಿ. ನೀನ್ ಕಾರಣ ಅಲ್ಲ ಅಂದ್ರೆ ಬೇರೆ ಯಾರು ಹೇಳು? ಚೈತ್ರನಂತ ಮಗಳನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಆರ್ತಿ. ನೀನು ಅವಳನ್ನ ಎಷ್ಟೇ ದೂರ ಇಟ್ಟರು ಅವಳು ಮತ್ತೆ ನಿನ್ನ ಹತ್ರನೇ ಬರ್ತಾಳೆ. ಇಷ್ಟೆಲ್ಲ ಆದ್ರೂ ಮಮ್ಮಿ ಎಲ್ಲಿ ಅಂತ ಕೇಳಿದ್ಲು. ಹೊಟ್ಟೆ ಉರಿಯತ್ತೆ ಆರ್ತಿ, ಹೊಟ್ಟೆ ಉರಿಯತ್ತೆ. ನೀನು ಅರ್ಥ ಮಾಡ್ಕೋ ಆರ್ತಿ. ನಿನ್ನ ಮಧ್ಯೆ 1000 ಇರಲಿ, ಅದರಿಂದ ಚೈತ್ರನ್ಗೆ ಯಾವುದೇ ಕೊರತೆನೂ ಆಗ್ಬಾರ್ದು. ಅವಳಿಗೆ ತಾಯಿಯಾಗಿ, ನಿನಗೆ ತಂದೆಯಾಗಿ ನನಗೆ ಎಷ್ಟು ಜವಾಬ್ದಾರಿ ಇತ್ತು ಅದನ್ನೆಲ್ಲ ಮಾಡಬೇಕು. ನೋಡು ಆರ್ತಿ, ನನಗೆ ಚೈತ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವಳಿಗೆ ಮೇಲೆ ಯಾವುದೇ ಕೊರತೆನೂ ಬರ್ದಿರೋ ಹಾಗೆ ನೋಡ್ಕೋಬೇಕು. ನಿನಗೆ 1000 ಸಮಸ್ಯೆ ಇರಲಿ, ಅವಳ ಜೊತೆ ಮಾತಾಡ್ಲೇಬೇಕು ನೀನು. ಅವಳನ್ನ ಕೇರ್ ಮಾಡಲೇಬೇಕು. ನೀನು ಮೊದಲು ಅವಳ ಜೊತೆಗೆ ಹೇಗಿದ್ಯೋ ಹಾಗೇ ಇರಬೇಕು. ಅವಳಿಗೇನಾದ್ರೂ ಆದ್ರೆ ನಾನು ಸುಮ್ಮನಿರಲ್ಲ. ನನಗೆ ನನ್ನ ಮಗಳು ಮುಖ್ಯ. ಹೋಗೋಳನ್ನ ಮಾತಾಡ್ಸು.
ಚೈತು, ಎಲ್ಲಿಗೆ ಹೋಗಿದ್ರಿ ಮಮ್ಮಿ? ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇಲ್ಲ ಪುಟ್ಟ, ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ? ಮತ್ತೆ ಯಾಕೆ ನೀವು ಒಂಥರ ಇದ್ದೀರಾ? ಏನಿಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿಂಗೆ ಹಸುವಾಗ್ತಿದಲ್ವಾ? ನೀವೇ ತಿನ್ನಿಸ್ತೀರಾ? ಯಾಕೆ ಅಳ್ತಾ ಇದ್ದೀರಾ ಮಮ್ಮಿ? ನಿಮ್ಮ ಕೈ ತುತ್ತಿಂದೆ ತುಂಬ ದಿನ ಆಗೋಯ್ತು. ನಾನು ಕೇಳಿದ ತಪ್ಪಾಯ್ತಾ? ನಾನೇನಾದರೂ ತಪ್ಪು ಮಾಡಿದ್ರೆ ಸಾರಿ ಮಮ್ಮಿ, ಆದರೆ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ. ನಾನೆಲ್ಲಿ ನಿನ್ನನ್ನು ಬಿಟ್ಟಿರ್ತೀನಿ ಅಂತ ಹೇಳಿದೆ? ನೀವು ನನ್ನ ಜೊತೆ ಮಾತಾಡೋದಿಲ್ವೇನೋ ಅಂತ ಬೇಜಾರಾಗ್ತಾ ಇತ್ತು. ಹಾಗೇನೂ ಇಲ್ಲ ಕಂದ. ನಾನು ಪಾರ್ಟಿಲಿ ಹೇಗೇಗೋ ಆಡ್ದೆ ಅಲ್ವಾ? ಹೇಗಾಡ್ದೆ? ನನ್ಗೇನೇನೋ ಗೊತ್ತಾಗ್ತಾ ಇತ್ತು, ಆದರೆ ಸರಿಯಾಗಿ ನೆನ್ಪು ಬರ್ತಿಲ್ಲ. ನಾನು ಮಿಸ್ಬಿಹೇವ್ ಮಾಡಿದೆ ಅಂತ ಅನ್ನಿಸ್ತಾ ಇತ್ತು, ಆದರೆ ಮನೆಯವ್ರಿಗೆ ಯಾರಿಗೂ ಈ ವಿಷಯ ಹೇಳಿಲ್ಲ. ಚೈತು, ನೀನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನೀನು ನನ್ನ ಜೊತೆ ಇದ್ರೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಆಯಿತು, ನಾನಿರ್ತೀನಿ. ಥ್ಯಾಂಕ್ಸ್ ಮಮ್ಮಿ. ಊಟ ತಿನ್ನಿಸಿ. ಮಮ್ಮಿ, ನಾನು ಆ ಥರ ಆಡಿದ್ದಕ್ಕೆ ಚಿರುನೇ ನಾ ಕಾರಣ. ನಾನು ಕೊಟ್ಟು ಒಂದು ಲೋಟ ಹಾಲು ಇಷ್ಟು ಕೆಲಸ ಮಾಡುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ತೋರಿಸಿದ ಪ್ರೀತಿ ಇಷ್ಟು ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ, ತುಂಬ ಜೋರಾಗಿ ನಗಬೇಡಿ. ಇಲ್ಲೇ ಎಲ್ಲಾದರೂ ಚಿರು ಇದ್ದು ಅವನು ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಹೌದಲ್ವಾ? ಮನುಷ್ಯ ಬದುಕಿರೋವಾಗಲೇ ಇನ್ನೊಬ್ರು ಮಾತನ್ನು ಕೇಳೋದು ಕಷ್ಟ, ಸತ್ತ ಮೇಲೂ ಕೇಳ್ತಾನೆ ಅನ್ನೋದು ಸೋಜಿಗ. ಆ ಸೋಜಿಗನ್ನ ಈ ರಾಣಿ ತೋರಿಸ್ಬಿಟ್ಲು. ಚಿರು ಜೊತೆ ಮಾತಾಡೋವಾಗ ನನ್ನ ಮೈಯೆಲ್ಲ ನಡಕ್ತಾ ಇತ್ತು. ಅವ್ನು ನನ್ನ ಮಾತು ಕೇಳ್ತಾನೋ ಅಥವಾ ನನಗೆ ಉಲ್ಟಾ ಹೊಡಿತಾನೋ ಅನ್ನೋ ಭಯ ಇತ್ತು. ಆದರೆ ಚಿರು ನಾನು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡಿ ಮುಗಿಸ್ಬಿಟ್ಟ. ಚಿರು ನೋಡೋಕೆ ಇವರು ಯಾಕಪ್ಪ ಇಷ್ಟೊಂದು ಹೆದರ್ಕೋತಿದ್ದಾರೆ ಅಂತ ನಾನು ಅಂದ್ಕೋತಾ ಇದ್ದೆ. ಆದರೆ ಚೈತ್ರ ಆಡಿದ್ದು ನೋಡಿದ ಮೇಲೆ ಗೊತ್ತಾಯಿತು ಚಿರು ಎಷ್ಟು ಭಯಾನಕವಾಗಿರ್ಬೋದು ಅಂತ. ನಮ್ಮ ಗೆಲುವಿನ ಮೊದಲನೇ ಮೆಟ್ಲು ಹತ್ತಾಯಿತು. ಹಾಗಂತ ನಾವು ಸುಮ್ಮನೆ ಕೂರೋ ಹಾಗಿಲ್ಲ. ಕಬ್ಬಣ ಚೆನ್ನಾಗಿ ಕಾದಿದೆ. ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಈಗಲೇ ತಟ್ಕೊಬಿಡ್ಬೇಕು.
ಮತ್ತೆ ಅದೇ ನಂಬರಿಂದ ಮೆಸೇಜಾ? ಹೌದು, ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಮ್ಮನ್ನು ಈ ರೀತಿ ಆಟ ಆಡಿಸೋದ್ರಿಂದ ಅವ್ರಿಗೇನು ಪ್ರಯೋಜನ, ಅವ್ರಿಗೇನು ಬೇಕಾಗಿದೆ? ಏನಂತ ಮೆಸೇಜ್ ಮಾಡಿದ್ದಾರೆ? ಈ ಸಂತೋಷ ಹೆಚ್ಚು ದಿನ ಉಳಿಯೋದಿಲ್ಲ. ಉಪದೇಶ ಮಾಡೋದಕ್ಕೆ ಇವರೇನು ಶ್ರೀಕೃಷ್ಣನ? ನಾವು ಕಾಣ್ತಾ ಇರೋ ಸುಖದ ಸುಪ್ಪತ್ತಿಗೆನ ಸುಟ್ಟು ಹಾಕೋದು ಇವರೇ. ಇವ್ರನ್ನ ಸುಮ್ಮನೆ ಬಿಟ್ರೆ ನಾವು ನೆಮ್ಮದಿಯಾಗಿರೋದಕ್ಕಾಗಲ್ಲ. ಆ ನಂಬರ್ಗೆ ಟ್ರೈ ಮಾಡಿದಾಗಲೆಲ್ಲ ಒಂದು ಸ್ವಿಚ್ ಆಫ್ ಇಲ್ಲಾಂದರೆ ನಾಟ್ ರೀಚಬಲ್. ಕೆಲವು ಸಲ ಆನ್ ಆಗಿರುತ್ತೆ. ಬೇರೆ ಬೇರೆ ನಂಬರ್ಗಳಿಂದ ಟ್ರೈ ಮಾಡಿದ್ದೀನಿ, ಆದರೆ ಪಿಕ್ ಮಾಡ್ತಾ ಇಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಬೇಡ, ಈ ವಿಚಾರಗಳನ್ನೆಲ್ಲ ಪೊಲೀಸರಿಗೆ ತಿಳಿಸ್ಬಾರ್ದು. ಕಡಿಯವ್ರಿಗೆ ನಾವೇ ತಲೆ ಕೊಟ್ಟಂಗಾಗತ್ತೆ. ಅಲ್ಲ, ಗೊತ್ತಿರೋ ಪೊಲೀಸವ್ರ ಹತ್ರ ಹೋಗಿ ಟ್ರೇಸ್ ಮಾಡಿಸಿದ್ರೆ ಹೇಗೆ ಅಂತ. ಅದರಿಂದ ಬ್ಲ್ಯಾಕ್ ಮೇಲ್ ಮಾಡೋರು ಸಿಗ್ಬಹುದು. ಆಮೇಲೆ ಪೊಲೀಸ್ ಅವರೇ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನು ಮಾಡೋದು? ನಮ್ಮ ನೆರಳನ್ನು ನಾವೇ ನಂಬೋದಕ್ಕಾಗಲ್ಲ. ಇವ್ರನ್ನ ಹಿಡಿಯೋದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು. ಅಶೋಕ್, ನಿಂತ್ಕೊಳ್ಳಿ. ಎಲ್ಗೆ ಹೋಗ್ತಿದ್ದೀರಾ? ನಾನು ಹೊರಗಡೆ ಮಲಗ್ತೀನಿ. ನಂಗೆ ಯಾಕೋ ಇಲ್ಲಿ ಮಲಗೋಕೆ ಇಷ್ಟ ಆಗ್ತಿಲ್ಲ. ನೀವು ಮಾಡ್ತಿರೋದು ನನಗೆ ಸ್ವಲ್ಪನೂ ಸರಿ ಕಾಣ್ತಿಲ್ಲ ಅಶೋಕ್. ಇಷ್ಟು ವರ್ಷದ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ನೋಡಿ, ನಮ್ಮ ಸಂಸಾರದ ಗುಟ್ಟು 4 ಗೋಡೆ ಮಧ್ಯೆ ಇರಬೇಕು. ಅದು ಹೊರಗಡೆ ಹೋಗಬಾರ್ದು. ಏನೇ ಸಮಸ್ಯೆ ಇದ್ರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಸಂಸಾರದಲ್ಲಿ ಅನ್ಯೂನ್ಯತೆ ಅನ್ನೋದು ಬರೀ ಬಾಯಿ ಮಾತಲ್ಲಿರಬಾರ್ದು. ಅದು ಯಾವಾಗಲೂ ಕಾರ್ಯರೂಪದಲ್ಲಿರಬೇಕು. ಆವಾಗಲೇ ಅದ್ರಲ್ಲಿ ಸಿಗೋ ನೆಮ್ಮದಿನ ಅನುಭವಿಸೋದಕ್ಕೆ ಸಾಧ್ಯ. ಸುಮ್ಮನೆ ನಾನು ಪ್ರೀತಿ ಮಾಡ್ತೀನಿ, ನಾನು ಕೇರ್ ಮಾಡ್ತೀನಿ, ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ತಿದ್ಯಾ ಅಷ್ಟೇ. ಅದು ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ನಾನು ನಿಮ್ಮ ಜೊತೆ ನಾಟಕ ಮಾಡ್ಕೊಂಡಿದ್ದೀನಿ ಅಂತನಾ? ಮೊದಲು ಮಾಡ್ತಿರ್ಲಿಲ್ಲ, ಆದರೆ ಈಗ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ನೀನು ನನಗೇನು ಹೇಳ್ಬೇಡ ಆರ್ತಿ. ಕನ್ನಡಿ ಮುಂದೆ ಕೂತು ನಿನ್ನನ್ನು ನೀನು ನೋಡಿಕೊಂಡು ನೀನು ಬದಲಾಗಿದೆಯೋ ಇಲ್ವೋ ಅಂತ ನೀನೇ ಕೇಳ್ಕೊ. ಆಗ ನಿನಗೆ ಗೊತ್ತಾಗತ್ತೆ. ಹೌದು, ನಾನು ಬದಲಾಗಿದ್ದೀನಿ.